ಬೇಲ್ ಆದಾಗ ಫ್ಯೂ ಮೀಡಿಯಾ ಹೌಸಸ್ ಸೇಯಿಂಗ್ ನಾಟಕ ಮಾಡಿದ್ರು, ಅದಕ್ಕೆ ಬೇಲ್ ತಗೊಂಡ್ರು. ಆಕ್ಚುಲಿ ರಚನಾ ಅವರಿಗೆ ಬೆನ್ನೋವಿದೆ ಅಂಡ್ ಬಂದ್ಮೇಲೂ ಡಾಕ್ಟರ್ ಇನ್ಸಿಸ್ಟೆಡ್ ಫಾರ್ ಹಿಮ್ ಟು ಗೆಟ್ ಅ ಸರ್ಜರಿ. ಓಕೆ, ಬಟ್ ಅವ್ರು ಹೇಳಿದ್ ಒಂದೇ, ಡಾಕ್ಟರ್ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಬೆಡ್ ರೆಸ್ಟ್, ಲೈಕ್ 6 to 1 year ಬೇಕೇ ಬೇಕು, 6 months to 1 year ಬೇಕೇ ಬೇಕು ಬೆಡ್ ರೆಸ್ಟ್ ಅಂತ ಹೇಳಿದ್ರು. ಐ ಇನ್ಫ್ಯಾಕ್ಟ್ ಕಾಂಟ್ಯಾಕ್ಟೆಡ್ ಒನ್ ಡಾಕ್ಟರ್ ಫ್ರಮ್ ಸಿಂಗಪೂರ್. ಸೊ ಅವ್ರಿಗೆ ನಾನು ಕೇಳಿದ್ದೆ, ಆಯ್ತಾ, ದೇರ್ ಇಸ್ ಲೈಕ್ ಲೇಸರ್ ಸರ್ಜರಿ ಏನೋ ಇದೆ ಅಂತ ಹೇಳಿದ್ರು. ಸಿ ಹಿಯರ್ ಇಟ್ ಇಸ್ ವೆರಿ ಮ್ಯಾನ್ಯುಯಲ್ ಸರ್ಜರಿ, ದೇರ್ ಇಸ್ ಅ ಲೇಸರ್ ಸರ್ಜರಿ ಅಂತ ನಾನು ಮಾತಾಡೂ ಇದ್ದೆ. ಬಟ್ ದರ್ಶನ್ ವಾಸ್ ಇನ್ಸಿಸ್ಟಿಂಗ್, ಅವ್ರ ಮೈಂಡಲ್ಲಿ ಒಂದೇ ಇದ್ದಿದ್ದು, ಅವ್ರು ಫಸ್ಟ್ ಈ ಮೂವಿ ಮುಗಿಸ್ಬಿಡ್ಬೇಕು, ಸಿನ್ಸ್ ಲಾಟ್ ಆಫ್ ಮನಿ ರೈಡಿಂಗ್ ಆನ್ ಹಿಮ್ ಅಂತ. ಹಿ ಸಮ್ಮನ್ ಹೂ ಥಿಂಕ್ಸ್, ನಾವು ತುಂಬಾ ಕಷ್ಟದಿಂದ ಬಂದಿರೋದಲ್ಲ ರಚನಾ, ವಿ ನೋ ಹೌ ಇಟ್ ಇಸ್, ಒಂದ್ ಪೆನ್ನಿ ಬೆಲೆನೂ ನಮ್ಗೆ ಗೊತ್ತು, ಲೆಟ್ ಮೀ ಡೂ ದಟ್, ಫಿನಿಶ್ ಮಾಡಿ ದೆನ್ ವಿ ವಿಲ್ ಗೋ ಅಂತ ಹೇಳಿದ್ರು. ದಿಸ್ ಇಸ್ ಹೌ our plan was. And even during shots, Rachna, ninge ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, we used to go to Mysore to take these epidural injections, painkillers, the high dose of painkillers. He used to take every week, Rachna, till today. Ivatgunu JC ali he takes oral medications for pain. ಸೊ ಬೇರೆಯವ್ರು ಮಾತಾಡೋದು ಅಥವಾ ಬೇರೆಯವ್ರು ಮಾಡೋದು ಬೇಜಾರಾಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ದೇ ಆರ್ ನಾಟ್ ಸ್ಟೇಯಿಂಗ್ ವಿತ್ ಅಸ್, ಎಕ್ಸಾಕ್ಟ್ಲಿ, ಅಂಡ್ ದೇ ಆರ್ ನಾಟ್ ವಿತ್ ಅಸ್ ಟು ವಿಟ್ನೆಸ್. ಆಮೇಲೆ ಹಂಗೆ ಮಾತಾಡೋರ್ಗೆ ನಾವು ಎಲ್ಲರ ಹತ್ರನೂ ಹೋಗಿ ವಿ ಕಾಂಟ್ ಕೀಪ್ ಎಕ್ಸ್ಪ್ಲೈನಿಂಗ್ ದೆಮ್, ಹಿಂಗೆ ಡಾಕ್ಟರ್ ಸರ್ಟಿಫಿಕೇಶನ್ಸ್, ಡಾಕ್ಯುಮೆಂಟೇಶನ್ಸ್ ಎಲ್ಲ ಇದೆ, ಎಲ್ಲರಿಗೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಬರಿತಾ ಕೂತಿರಕ್ಕಾಗತ್ತಾ?